ಗ್ರಾಮರ್ನಲ್ಲಿ ಇವತ್ತು ನಾವು ಯೂಸ್ ಟು ಪದದ ಬಳಕೆಯನ್ನು ಕಲಿಯೋಣ. ಯೂಸ್ ಟು ಅಂದರೆ ಹಳೆಯ ಅಭ್ಯಾಸ, ಪಾಸ್ಟ್ ಹ್ಯಾಬಿಟ್. ಹಿಂದೆ ಒಂದು ಕೆಲಸವನ್ನು ಪದೇ ಪದೇ ಮಾಡುತ್ತಿದ್ದಾಗ ಈಗ ಆ ಕೆಲಸ ನಡೆಯುತ್ತಿಲ್ಲ. ಹಿಂದೆ ಒಂದು ಕೆಲಸವನ್ನು ನೀವು ಪದೇ ಪದೇ ಮಾಡ್ತಾ ಇದ್ರಿ, ಈಗ ಮಾಡ್ತಾ ಇಲ್ಲ. ಅಂತಹ ವಾಕ್ಯಗಳನ್ನು ಹೇಳಲಿಕ್ಕೆ ಯೂಸ್ ಟು ಬಳಸ್ತೇವೆ. ಇದರ ಧನಾತ್ಮಕ ಅಂದರೆ ಪಾಸಿಟಿವ್ ರೂಪ ಮಾಡುತ್ತಿದ್ದೆ, ಇತ್ತು. ಅಂದರೆ ಹಿಂದೆ ಒಂದು ಕೆಲಸವನ್ನು ನೀವು ಮಾಡುತ್ತಿದ್ರಿ ಅಥವಾ ಆ ಥರ ಇತ್ತು. ಉದಾಹರಣೆಗಳನ್ನು ನೋಡಿ. ಐ ಯೂಸ್ ಟು ಪ್ಲೇ ಕ್ರಿಕೆಟ್ ಎವ್ರಿ ಸಂಡೇ. ನಾನು ಪ್ರತಿ ಭಾನುವಾರ ಕ್ರಿಕೆಟ್ ಆಡುತ್ತಿದ್ದೆ, ಈಗ ಆಡುತ್ತಿಲ್ಲ. ಇದು ಹಿಂದೆ ನಾನು ಪದೇ ಪದೇ ಮಾಡ್ತಿರುವ ಕೆಲಸ. ಹೀ ಯೂಸ್ ಟು ಸ್ಮೋಕ್ ಬಟ್ ಹೀ ಕ್ವಿಟ್. ಅವನು ಧೂಮಪಾನ ಮಾಡುತ್ತಿದ್ದನು, ಆದರೆ ಈಗ ಬಿಟ್ಟಿದ್ದಾನೆ. ಇದು ಸಹ ಅವನು ಹಿಂದೆ ಪದೇ ಪದೇ ಮಾಡುತ್ತಿದ್ದ ಕೆಲಸ. ದೇರ್ ಯೂಸ್ ಟು ಬಿ ಎ ಬಿಗ್ ಟ್ರೀ ಹಿಯರ್. ಇಲ್ಲಿ ಒಂದು ದೊಡ್ಡ ಮರ ಇತ್ತು, ಈಗ ಇಲ್ಲ. ಹಿಂದೆ ಇತ್ತು ಕಂಟಿನ್ಯೂಸ್ಲಿ, ಈಗ ಇಲ್ಲ. ಅಂದರೆ ಹಿಂದೆ ಮಾಡ್ತಾ ಇದ್ದೆ ಪದೇ ಪದೇ, ಅಥವಾ ಹಿಂದೆ ಇತ್ತು ಈಗ ಇಲ್ಲ, ಈಗ ಮಾಡ್ತಾ ಇಲ್ಲ. ಹಿಂದೆ ಪದೇ ಪದೇ ಮಾಡ್ತಿದ್ದೆ, ಈಗ ಮಾಡ್ತಾ ಇಲ್ಲ. ಇಂಥ ವಾಕ್ಯಗಳನ್ನು ಹೇಳಲಿಕ್ಕೆ ನಾವು ಯೂಸ್ ಟು ಬಳಸ್ತೇವೆ. ಇದರ ನಕಾರಾತ್ಮಕ ರೂಪ ನೆಗೆಟಿವ್, ಮಾಡ್ತಿರಲಿಲ್ಲ, ಇರಲಿಲ್ಲ. ಹಿಂದೆ ಒಂದು ಕೆಲಸವನ್ನು ಮಾಡುವ ಅಭ್ಯಾಸ ಇರಲಿಲ್ಲ ಎಂದು ಹೇಳಲು ಡಿಡ್ ನಾಟ್ ಯೂಸ್ ಟು ಅಥವಾ ಡಿಡೆಂಟ್ ಯೂಸ್ ಟು ಬಳಸುತ್ತೇವೆ. ಇಲ್ಲಿ ಡಿ ಬರುವುದಿಲ್ಲ, ಯೂಸ್ಡ್ ಆಗುವುದಿಲ್ಲ, ಯೂಸ್ ಟು ಅಷ್ಟೇ ಆಗ್ತದೆ. ಕಾರಣ ಇದು ನೆಗೆಟಿವ್. ಇಲ್ಲಿ ಡಿಡ್ ಬಂತು, ಡಿಡ್ ಬಂದರೆ ಪುನಃ ಭೂತಕಾಲ ಆಗುವುದಿಲ್ಲ. ಉದಾಹರಣೆಗೆ, ಐ ಡಿಡೆಂಟ್ ಯೂಸ್ ಟು ಲೈಕ್ ಸ್ವೀಟ್ಸ್. ನನಗೆ ಹಿಂದೆ ಸಿಹಿ ಪದಾರ್ಥಗಳು ಇಷ್ಟ ಇರಲಿಲ್ಲ, ಈಗ ಇಷ್ಟ ಇರಬಹುದು, ಹಿಂದೆ ಇರಲಿಲ್ಲ. ಅಂದರೆ ಇದು ನೆಗೆಟಿವ್ ವಾಕ್ಯ, ಆ ಕಾರಣ ಹೀಗೆ ಹೇಳ್ತೇವೆ. ಈ ಡಿಡ್ ನಾಟ್ ಶಬ್ದವನ್ನು ಡಿಡೆಂಟ್ ಸಹ ಹೇಳ್ತಾರೆ, ಡಿಂಟ್ ಸಹ ಹೇಳ್ತಾರೆ. ನಿಮಗೆ ಬೇಕಾದ್ದನ್ನು ನೀವು ಹೇಳ್ಬೋದು. ಶಿ ಡಿಡೆಂಟ್ ಯೂಸ್ ಟು ಟಾಕ್ ಮಚ್. ಅವಳು ಮೊದಲು ಜಾಸ್ತಿ ಮಾತಾಡ್ತಿರಲಿಲ್ಲ, ಮಾತಾಡುವ ಅಭ್ಯಾಸ ಇರಲಿಲ್ಲ, ಈಗ ಇರಬಹುದು. ವಿ ಡಿಡೆಂಟ್ ಯೂಸ್ ಟು ಟ್ರಾವೆಲ್ ಆಫನ್. ನಾವು ಹಿಂದೆ ಅಷ್ಟಾಗಿ ಪ್ರಯಾಣ ಮಾಡ್ತಿರಲಿಲ್ಲ, ಈಗ ಮಾಡ್ತಿರ್ಬೋದು. ಪಾಸಿಟಿವಲ್ಲಿ ಏನು, ಹಿಂದೆ ಅಭ್ಯಾಸ ಇತ್ತು, ಪದೇ ಪದೇ ಇತ್ತು, ಈಗ ಇಲ್ಲ. ನೆಗೆಟಿವಲ್ಲಿ ಏನು, ಹಿಂದೆ ಅಭ್ಯಾಸ ಇರಲಿಲ್ಲ, ಈಗ ಇರಬಹುದು. ಬಳಸುವ ವಿಧಾನ ಧನಾತ್ಮಕ ಆದರೆ ಪಾಸಿಟಿವ್ ಇದ್ದರೆ ಯೂಸ್ಡ್ ಟು, USED. ಇದನ್ನು ಯೂಸ್ಡ್ ಟು ಅನ್ನೋದಿಲ್ಲ, ಯೂಸ್ ಟುನೇ ಅಂತಾರೆ. ಬಟ್ ನಾನು ನಿಮಗೆ ಅರ್ಥ ಆಗಲಿಕ್ಕೋಸ್ಕರ ಯೂಸ್ಡ್. ನಕಾರಾತ್ಮಕ ನೆಗೆಟಿವ್ ಬಂದಾಗ ಡಿಡ್ ನಾಟ್ ಯೂಸ್ ಟು ಬಳಸಿ. ಇಲ್ಲಿ ಡಿ ಬರುವುದಿಲ್ಲ, ಏಕೆಂದರೆ ಡಿಡ್ ಈಗಾಗಲೇ ಭೂತಕಾಲವನ್ನು ಸೂಚಿಸುತ್ತದೆ. ಇಲ್ಲಿ ಕೂಡ ಐ, ವಿ, ಯು, ದೇ, ಹಿ, ಶಿ, ಇಟ್ ಎಲ್ಲದಕ್ಕೂ ಒಂದೇ ನಿಯಮ. ನಿಮ್ಮ ಹತ್ರ ಒಂದು ವಿಷಯವನ್ನು ಹೇಳಬೇಕು ಅಂದರೆ, ನಾನು 2-3 ಕೋರ್ಸ್ಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಒಂದು ಕೋರ್ಸ್ ಈಗಾಗಲೇ ಸ್ಟಾರ್ಟ್ ಮಾಡಿದ್ದೇನೆ. ಅದರ ಹೆಸರು ಬೇಸಿಕ್ನಿಂದ ಇಂಗ್ಲೀಷ್ ಕಲಿಯಿರಿ, ನನ್ನ ಜೊತೆ ಕಲಿಯಿರಿ ಅಂತ ಹೇಳಿ ಉಂಟು. ಅದೀಗ 7 ಲೆಸನ್ ಆಗಿದೆ. ಇನ್ನು ಉಳಿದ ಸಾಧಾರಣ ಒಂದು 60 ಲೆಸನ್ವರೆಗೆ ಆ ಕೋರ್ಸ್ ಉಂಟು. ತುಂಬ ಉದ್ದ ಕೋರ್ಸ್. ಅದರಲ್ಲಿ ನಾನು ಸಂಪೂರ್ಣವಾಗಿ ಇಂಗ್ಲೀಷ್ ಮಾತಾಡಲಿಕ್ಕೆ ಕಲಿಸ್ತೇನೆ. ಬೇರೊಂದು ನಾನು ABCDಯಿಂದ ಇಂಗ್ಲೀಷ್ ಕಲಿಸುವ ಕೋರ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಮತ್ತು ನಾನು ಮಕ್ಕಳಿಗಾಗಿ, ಸ್ಕೂಲ್ ಕಾಲೇಜ್ ಮಕ್ಕಳಿಗಾಗಿ ಸಂಪೂರ್ಣ ಗ್ರಾಮರ್, ಅದನ್ನು ಸಹ ಕನ್ನಡದಲ್ಲಿ ನಾನು ಬಿಡಿಸಿ ಹೇಳ್ತೇನೆ. ಸಂಪೂರ್ಣ ಗ್ರಾಮರ್ ಏನು, ಪಾರ್ಟ್ಸ್ ಆಫ್ ಸ್ಪೀಚ್ನಿಂದ ಹಿಡಿದು ಫಿಗರ್ಸ್ ಆಫ್ ಸ್ಪೀಚ್ವರೆಗೆ ನಾನು ಸಂಪೂರ್ಣವಾಗಿ ಕಲಿಸ್ತೇನೆ.